ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 2023-24ನೇ ಸಾಲಿನ 10ನೇ ತರಗತಿ ಇಂಗ್ಲಿಷ್ ವಿಷಯದಲ್ಲಿ ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3ರಲ್ಲಿ ಪ್ರಶ್ನೆ ಸಂಖ್ಯೆ 27ರಿಂದ 30ರವರೆಗಿನ ಪ್ರಶ್ನೆಗಳು ಎಕ್ಸ್ಟ್ರಾಕ್ಟ್ಗಳಾಗಿದ್ದು, ಈ ಒಂದು ವಿಡಿಯೋದಲ್ಲಿ ಈ ಎಕ್ಸ್ಟ್ರಾಕ್ಟ್ಗಳು ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3ರಲ್ಲಿ ಯಾವ ಪಾಠಗಳಿಂದ ಬಂದಿದೆ, ಯಾವ ಎಕ್ಸ್ಟ್ರಾಕ್ಟ್ಗಳನ್ನು ನೀಡಿದೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನೀಡ್ತೇನೆ. ಹಾಗೆ ನೀವು ತಪ್ಪದೆ ಈ ಒಂದು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ, ಇಲ್ಲಿ ಪ್ರಶ್ನೆ ಸಂಖ್ಯೆ 27ಕ್ಕೆ ಬಂದಾಗ ಇಲ್ಲಿ ಮೊದಲನೆಯ ಒಂದು ಎಕ್ಸ್ಟ್ರಾಕ್ಟ್, ಮೊದಲನೇ ಪರೀಕ್ಷೆಯಲ್ಲಿ ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೀಡಿಯೋದಿಂದ ಎಕ್ಸ್ಟ್ರಾಕ್ಟನ್ನು ನೀಡಿದ್ದಾರೆ. ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಬಿಕಾಸ್ ಐ ಕುಡ್ ನಾಟ್, ದೇ ಆರ್ ನಾಟ್ ಮೈನ್. ಇಲ್ಲಿ ಸ್ಪೀಕರ್ ಯಾರು ಅಂದಾಗ ಡಾನ್ ಆನ್ಸೆಲ್ಮೋ. ಯಾರಿಗೆ ಇದನ್ನು ಹೇಳ್ತಾ ಇದ್ದಾರೆ, ಹೂ ಡಿಡ್ he say this to ಅಂದಾಗ the narrator. why did not he sell the trees ಅಂದಾಗ the trees belong to the children of the village ರಿಯೋ ಎನ್ ಮೀಡಿಯೋ. ಪರೀಕ್ಷೆ 2ಕ್ಕೆ ಬಂದಾಗ ಸೇಮ್ ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೀಡಿಯೋದಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಬಿಕಾಸ್ ಐ ಕುಡ್ ನಾಟ್, ದೇ ಆರ್ ನಾಟ್ ಮೈನ್. ಸೇಮ್ ಎಕ್ಸ್ಟ್ರಾಕ್ಟನ್ನು ಕೇಳಿದರೂ ಸಹ ಪ್ರಶ್ನೆಯಲ್ಲಿ ಸ್ವಲ್ಪ ಬದಲಾವಣೆ ಇದೆ, ಆದರೆ ಎಕ್ಸ್ಟ್ರಾಕ್ಟ್ ಉತ್ತರಗಳು ಸೇಮ್ ಇರುತ್ತೆ. ಇನ್ನು ಪರೀಕ್ಷೆ 3ಗೆ ಬಂದಾಗ ಐ ನ್ಯೂ ದೇವರ್ ಗುಡ್ ಪೀಪಲ್ ಬಟ್ ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಇನ್ ದ ಆರ್ಚರ್ಡ್. ಇದು ಸಹ ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೀಡಿಯಾದಿಂದ ಕೇಳಿದ್ದು. ಹೂ ಈಸ್ ದ ಐ ರೆಫರಿಯರ್ ಅಂದಾಗ ಡಾನ್ ಆನ್ಸೆಲ್ಮೋ. ನೆಕ್ಸ್ಟ್ ಪ್ರಶ್ನೆ, ಹೂ ಆರ್ ದ ಗುಡ್ ಪೀಪಲ್ ಅಂತ ಕೇಳಿದ್ದಾರೆ, ಅಮೇರಿಕನ್ಸ್. ವೈ ಹಿ ಕುಡ್ ನಾಟ್ ಸೆಲ್ ದ ಟ್ರೀಸ್ ಅಂದಾಗ ಬಿಕಾಸ್ ದ ಟ್ರೀಸ್ ಬಿಲಾಂಗ್ಸ್ ಟು ದಿ ಚಿಲ್ಡ್ರನ್ ಆಫ್ ರಿಯೋ ಎನ್ ಮೀಡಿಯೋ. ಇನ್ನು 28ನೇ ಪ್ರಶ್ನೆಗೆ ಬಂದಾಗ ಇಲ್ಲಿ ಎಕ್ಸ್ಟ್ರಾಕ್ಟ್, ಮೊದಲನೇ ಪರೀಕ್ಷೆಯಲ್ಲಿ ದೇ ಆರ್ ಸಿಂಪಲ್ ಮೆನ್ ಆ್ಯಂಡ್ ಮಸ್ಟ್ ಹ್ಯಾವ್ ದೇರ್ ರಿಲ್ಯಾಕ್ಸೇಷನ್, ಡಿಸ್ಕವರಿ ಪಾಠದಿಂದ ಕೇಳಿದ್ದಾರೆ. ಯಾರು ಈ ಸ್ಟೇಟ್ಮೆಂಟ್ ಮಾಡೋದು ಅಂದರೆ ಪೆಡ್ರೋ. ಅಲ್ಲಿ ಸಿಂಪಲ್ ಮೆನ್ ಯಾರು ಅಂದಾಗ ಸೀಮೆನ್. ವೈ ಡಿಡ್ ದ ಸ್ಪೀಕರ್ ಸೇ ದಿಸ್ ಅಂದಾಗ ದೇ ಆರ್ ಆಲ್ ಮಿಸ್ಸಿಂಗ್ ದೇರ್ ಫ್ಯಾಮಿಲೀಸ್, ದೇ ವಾಂಟೆಡ್ ಟು ಗೋ ಬ್ಯಾಕ್ ಟು ದೇರ್ ಹೋಮ್ ಲ್ಯಾಂಡ್. ನಂತರ 2ನೇ ಪರೀಕ್ಷೆಯಲ್ಲಿ ಬಂದಾಗ ಇಲ್ಲಿ 28ನೇ ಪ್ರಶ್ನೆ ಕನ್ಸರ್ಟ್ ಪಾಠದಿಂದ ಕೊಟ್ಟಿದ್ದಾರೆ. ಎ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್. ಹೂ ಇಸ್ ದ ಸ್ಪೀಕರ್ ಅಂದಾಗ ಆಂಟ್ ಸುಶೀಲಾ. ಹೂ ಡಸ್ ಯು, ನೀನು ಪಾರ್ಕ್ಗೆ ಹೋದಾಗ ನಿನಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಅಂತ ನೀನು ಅಂದಾಗ ಸ್ಮಿತಾ. ನಂತರ ವೈ ಡಿಡ್ ದ ಸ್ಪೀಕರ್ ಮೇಕ್ ದಿಸ್ ಸಜೆಷನ್ ಅಂದಾಗ ಸ್ಮಿತಾ ವಾಸ್ ಸ್ಯಾಡ್ ದಟ್ ಅನಂತ್ ಕುಡ್ ನಾಟ್ ಗೋ ವಿತ್ ಹರ್ ಟು ದಿ ಕನ್ಸರ್ಟ್. ನಂತರ 3ನೇ ಪರೀಕ್ಷೆಗೆ ಬಂದಾಗ ಇಟ್ ಈಸ್ ದ ಚಾನ್ಸ್ ಆಫ್ ಲೈಫ್ ಟೈಮ್. ಇದು ಸಹ ದ ಕನ್ಸರ್ಟ್ ಪಾಠದಿಂದ ಕೇಳಿದ್ದಾರೆ. ವಾಟ್ ವಾಸ್ ದ ಚಾನ್ಸ್ ಅಂದಾಗ ಟು ಸಿ ಫಸ್ಟ್ ಪ್ರಶ್ನೆ ಬಂದಾಗ ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಅಂದಾಗ ಅನಂತ್. ನಂತರ ವಾಟ್ ವಾಸ್ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್ ಅಂದಾಗ ಗೋಯಿಂಗ್ ಟು ಪಂಡಿತ್ ರವಿಶಂಕರ್ಸ್ ಕನ್ಸರ್ಟ್. ನಂತರ ಸಿ ಕ್ವಶನ್, ವೈ ಡಿಡ್ ಹಿ ಸೇ ಸೋ ಅಂದಾಗ ಬಿಕಾಸ್ ಈ ವಾಸ್ ಸಿಕ್ ಆ್ಯಂಡ್ ಬೆಡ್ ರಿಡನ್. 29ನೇ ಪ್ರಶ್ನೆ ಬಂದಾಗ ಇಲ್ಲಿ ಪರೀಕ್ಷೆ 1ರಲ್ಲಿ ಎ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಫೀಲ್ ಯು ಬೆಟರ್. ಸೇಮ್ ಪ್ರಶ್ನೆಯಲ್ಲಿ ರಿಪೀಟ್ ಆಗಿದೆ. ಪರೀಕ್ಷೆ 1ರಲ್ಲಿ 29ನೇ ಕ್ವಶನ್ ಇದಿದೆ. 29ನೇ ಕ್ವಶನ್ ಪರೀಕ್ಷೆ 2ರಲ್ಲಿ ಕ್ಯಾಪ್ಟನ್ ಬಿ ಕೇರ್ಫುಲ್ ಸಮ್ಟೈಮ್ಸ್ ದೇ ಆರ್ ಡೆಸ್ಪರೇಟ್, ಡಿಸ್ಕವರಿ ಪಾಠದಿಂದ ಕೇಳಿದ್ದಾರೆ. ಹೂ ಇಸ್ ದ ಸ್ಪೀಕರ್ ಅಂದಾಗ ಪೆಪೆ. ನಂತರ ಹೂ ಡಸ್ ದೇ ರೆಫರ್ ಟು ಅಂದಾಗ ಸೀಮೆನ್ ಅಥವಾ ಸೇಲರ್ಸ್. ವೈ ವರ್ ದೇ ಡೆಸ್ಪರೇಟ್ ಅಂದಾಗ ದೇ ವಾಂಟೆಡ್ ಟು ಗೋ ಬ್ಯಾಕ್ ಟು ಸ್ಪೇನ್. ನಂತರ 29ನೇ ಪ್ರಶ್ನೆ ಪರೀಕ್ಷೆ 3ರಲ್ಲಿ ಐ ಪ್ರಿಫರ್ ಯುವರ್ ಕಂಪ್ನಿ ಟು ದೇರ್ಸ್. ಇಲ್ಲಿ ಹೂ ಡಸ್ ಐ ಅಂದಾಗ ಪೆಪೆ. ನಂತರ ಹೂಸ್ ಕಂಪನಿ ಡಸ್ ದ ಸ್ಪೀಕರ್ ರೆಫರ್ ಟು ಅಂದಾಗ ಕೊಲಂಬಸ್ ಕಂಪನಿ. ವೆನ್ ಡಿಡ್ ದ ಸ್ಪೀಕರ್ ಸೇ ಅಂದಾಗ ವೆನ್ ಕೊಲಂಬಸ್ ಆಸ್ಕ್ಡ್ ಹಿಮ್ ವೈ ವಾಸಂಟ್ ಡೌನ್ ಬಿಲೋ. ಈ ಪ್ರಶ್ನೆಯನ್ನು ಕೇಳಿದಾಗ ಉತ್ತರ ಹೇಳ್ತಾನೆ. ಇನ್ನು 30ನೇ ಒಂದು ಎಕ್ಸ್ಟ್ರಾಕ್ಟ್ಗೆ ಬಂದಾಗ ಇಲ್ಲಿ 3 ಪರೀಕ್ಷೆಗಳಲ್ಲಿ ಕೊನೆಯ ಪದ್ಯವಾಗಿರ್ತಕ್ಕಂಥ ಆಪ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ನಿಂದ ಕೇಳಿದ್ದಾರೆ. ಐ ವಿಲ್ ಬಿ ರೈಟಿಂಗ್ ನೋ ಲೆಟರ್ಸ್, ಐ ವಿಲ್ ಬಿ ಪೋಸ್ಟಿಂಗ್ ನೋ ಮೇಲ್ಸ್. ಹೂ ಡಸ್ ಐ ರೆಫರ್ ಟು ಅಂದಾಗ ದ ಪೊಯೆಟ್ ನಾರ್ಮಲ್ ನಿಕೋಲ್ಸನ್. ನೋಡಿ, ಈ ಪದ್ಯದಿಂದ 3 ಅಂಕದ ಎಕ್ಸ್ಟ್ರಾಕ್ಟನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ತಪ್ಪದೇ ಈ ಪದ್ಯದಲ್ಲಿ ಎಕ್ಸ್ಟ್ರಾಕ್ಟ್ಸನ್ನು ಕಲೀರಿ, ಸರಳವಾಗಿ ಕಲಿಬಹುದಾಗಿರುತ್ತೆ. ವೈ ಕುಡಂಟ್ ದ ಸ್ಪೀಕರ್ ರೈಟ್ ಎನಿ ಲೆಟರ್ಸ್ ಆರ್ ಮೇಲ್ಸ್ ಅಂದಾಗ ಇನ್ ಸ್ಪೇಸ್ ನೋ ಫ್ರೆಂಡ್ಸ್ ಫಾರ್ ಹಿಮ್. ವಿತ್ ವಾಟ್ ಫೀಲಿಂಗ್ಸ್ ಡಿಡ್ ದ ಸ್ಪೀಕರ್ ಎಕ್ಸ್ಪ್ರೆಸ್ ದೀಸ್ ವರ್ಡ್ಸ್ ಅಂದಾಗ ಫೀಲಿಂಗ್ ಲೋನ್ಲಿ, ಹಿ ವಿಲ್ ಬಿ ಇನ್ ಸಾಲಿಟರಿ ಕನ್ಫೈನ್ಮೆಂಟ್. ಮತ್ತು 2ನೇ ಪರೀಕ್ಷೆಯಲ್ಲಿ ವಿತ್ ದ ಟೀ ಕಪ್ ಸರ್ಕ್ಲಿಂಗ್ ಅರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ಅರೌಂಡ್ ದ ಸನ್, ಐ ವಿಲ್ ಬಿ ಸೆಂಟರ್ ಆಫ್ ಮೈ ಗ್ರಾವಿಟಿ, ಎ ಯೂನಿವರ್ಸ್ ಆಫ್ ಒನ್. ಹೂ ಇಸ್ ದ ಸ್ಪೀಕರ್ ಅಂದಾಗ ದ ಪೊಯೆಟ್ ನಾರ್ಮಲ್ ನಿಕೋಲ್ಸನ್. ವೈ ಡಸ್ ದ ಟೀ ಕಪ್ ಸರ್ಕ್ಲಿಂಗ್ ಅರೌಂಡ್ ದ ಸ್ಪೀಕರ್ ಅಂದಾಗ ಆಬ್ಜೆಕ್ಟ್ಸ್ ಫ್ಲೋಟ್ ಆಸ್ ದೇರ್ ವಾಸ್ ನೋ ಗ್ರಾವಿಟಿ ಇನ್ ಸ್ಪೇಸ್. ಕೊನೆಯದಾಗಿ
ಹೂ ಡಸ್ ದ ಸ್ಪೀಕರ್ ಕಂಪೇರ್ ಹಿಮ್ಸೆಲ್ಫ್? ಹಿ ಕಂಪೇರ್ ಹಿಮ್ಸೆಲ್ಫ್ ಟು ದಿ ಸನ್. ಇನ್ನು ಮೂರನೇ ಪರೀಕ್ಷೆಯಲ್ಲಿ ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ದ ಟೆಲಿಫೋನ್ ಬುಕ್ ಅಂತ ಇದೆ. ಹೂ ಇಸ್ ದ ಸ್ಪೀಕರ್ ಅಂದಾಗ ದ ಪೊಯೆಟ್ ನಾರ್ಮಲ್ ನಿಕೋಲ್ಸನ್. ಬಿಕಾಸ್ ಎರಡನೇ ಪ್ರಶ್ನೆ ವೈ ಡಿಡ್ ದ ಸ್ಪೀಕರ್ ಸೇ ಅಂದಾಗ ಬಿಕಾಸ್ ಈ ಈಸ್ ಗೋಯಿಂಗ್ ಟು ಸ್ಪೇಸ್ ಆ್ಯಂಡ್ ದೇರ್ ವುಡ್ ಬಿ ನೋ ಕಮ್ಯುನಿಕೇಷನ್. ನೆಕ್ಸ್ಟ್ ಕ್ವಶನ್ ಸಿಗೆ ಬಂದಾಗ ವೆನ್ ಡಿಡ್ ದ ಸ್ಪೀಕರ್ ಸೇ ಅಂದಾಗ ವೆನ್ ಹಿ ವಾಸ್ ರೆಡಿ ಟು ಗೋ ಟು ಸ್ಪೇಸ್. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಶ್ನೆ ಸಂಖ್ಯೆ 27ರಿಂದ 30ರವರೆಗೂ ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3ರಲ್ಲಿ ನೀಡಿರ್ತಕ್ಕಂಥ ಎಕ್ಸ್ಟ್ರಾಕ್ಟ್ಸನ್ನು ಇದೆ ಮತ್ತು ಅವು ಯಾವ ಪಾಠದಿಂದ ಅಂತ ನಿಮಗೆ ಗೊತ್ತಾಗಿದೆ. ಆ ಪಾಠಗಳಿಂದ ಎಕ್ಸ್ಟ್ರಾಕ್ಟ್ಸನ್ನು ಕಲಿಯಿರಿ ಅಂತ ಹೇಳ್ತಾ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲರ್ನ್ ಈಸಿಲಿ ಚಾನಲ್ಗೆ. ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳಲ್ಲೂ ನಿಮಗೆ ಉಪಯುಕ್ತವಾಗಿರತಕ್ಕಂತಹ ಒಂದು ಮೆಟೀರಿಯಲ್ಸ್ PDF ಫಾರ್ಮಲ್ಲಿ ನಿಮಗೆ ತಪ್ಪದೇ ನೀಡ್ತೇನೆ, ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ. ಹಾಗೆ ತಪ್ಪದೇ ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ಲರ್ನ್ ಈಸಿಲಿ ಚಾನಲನ್ನು ಇಂಟ್ರೊಡ್ಯೂಸ್ ಮಾಡಿ ಅವರ ಕೈಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.